ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಈಗಾಗಲೇ 26 ಜನರು ಹೆಚ್ಚು ಜನರು ಈಗಾಗಲೇ ಮೃತಪಟ್ಟಿದ್ದಾರೆ. ಈ ಒಂದು ಅಟ್ಯಾಕಿಗೆ ಈಗಾಗಲೇ ಭಾರತ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ಈಗಾಗಲೇ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇದರ ಬಗ್ಗೆ ಮಾತನಾಡೋಕ್ಕೆ ಜೊತೆಗೆ ರಾನಾ ನಿವೃತ್ತ ಜಂಟಿ ನಿರ್ದೇಶಕರಾದಂತಹ ರವೀಶ್ ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಭಾಳ ಪ್ರಮುಖ ಈಗಾಗಲೇ ಸೀಸ್ ಫೈರ್ ಘೋಷಣೆ ಆಗಿದೆ ಸರ್. ಆದರೂ ಕೂಡ ಮತ್ತೆ ಈ ಸೀಸ್ ಫೈರನ್ನು ಉಲ್ಲಂಘನೆ ಆಗ್ತಾ ಇದೆ ಸರ್. ಈ ಸೀಸ್ ಫೈರ್ ಉಲ್ಲಂಘನೆ ಆಗ್ತಾಯಿದೆ ಅಂದರೆ ಇದರಿಂದ ಒಂದು ಸಂಕೇತ ಬರುತ್ತೆ. ಏನಂದರೆ ಈ ಸೀಸ್ ಫೈರ್ನ ಪಾಕಿಸ್ತಾನ ಆರ್ಮಿ ಪೂರ್ತಿಯಾಗಿ ಒಪ್ಪಿಕೊಂಡಿಲ್ಲ. ಅದು ಅವರು ಹೇಳೋ ಪ್ರಕಾರ ಇದು ಕೇವಲ ಸಿವಿಲಿಯನ್ ಗೌರ್ಮೆಂಟ್ ಒಪ್ಕೊಂಡಿದೆ, ನಾವು ಒಪ್ಕೊಳ್ಳಲ್ಲ ಇದನ್ನು ಅನ್ನೋದು ಮಾತು ಸಂಕೇತದಲ್ಲಿ ಬರುತ್ತೆ. ಯಾಕೆಂದರೆ ಪಾಕಿಸ್ತಾನದಲ್ಲಿ ನೋಡಿ, ಅಲ್ಲಿ ಸಿವಿಲ್ ಗೌರ್ಮೆಂಟ್ ಈಸ್ ನಾಟ್ ಇನ್ ಕಂಪ್ಲೀಟ್ ಕಂಟ್ರೋಲ್ ಆಫ್ ದ ಕಂಟ್ರಿ. ದ ಕಂಟ್ರಿ ಈಸ್ ಬೇಸಿಕಲಿ ಅಲ್ಲಿ ಕಂಟ್ರೋಲ್ ಇರೋದು ಪಾಕಿಸ್ತಾನ ಆರ್ಮಿಯಲ್ಲಿ. ಸೊ ಜನರಲ್ ಆಸಿಮ್ ಮುನೀರ್ ಈಸ್ ದ ಮ್ಯಾನ್ ಇನ್ ಚಾರ್ಜ್ ಆಫ್ ದ ಕಂಟ್ರಿ, ನಾಟ್ ದ ಪ್ರೆಸಿಡೆಂಟ್, ನಾಟ್ ದ ಪ್ರೈಮ್ ಮಿನಿಸ್ಟರ್. ಇವರೆಲ್ಲ ಪ್ರೈಮ್ ಮಿನಿಸ್ಟರ್ ಇಸ್ ದ ಪಪೆಟ್ ಪ್ರೈಮ್ ಮಿನಿಸ್ಟರ್. ಸೊ ಅವನು ತನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಅವನು ನಿರ್ಣಯ ಮಾಡಿ ತೋರಿಸ್ತಾ ಇದ್ದಾನೆ ಇಂಡಿಯಾಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಕೂಡ. ಸೊ ನೀವು ಸೀಸ್ ಫೈರ್ ಅಂತ ಹೇಳ್ಬೋದು, ಬಟ್ ನಾನು ಇದನ್ನು ಒಪ್ಕೊಳ್ಳಲ್ಲ. ಬಿಕಾಸ್ ಪಾಕಿಸ್ತಾನದ ಆರ್ಮಿಗೆ ಭಾಳಷ್ಟು ಏಟು ಬಿದ್ದಿದೆ. ಇಷ್ಟು ಏಟು ಬಿದ್ದಾಗ ನೀವು ಸಡನ್ನಾಗಿ ಸೀಸ್ ಫೈರ್ ಮಾಡಿಬಿಟ್ರೆ ಯು ಆರ್ ಶೋಯಿಂಗ್ ದಮ್ ಇನ್ ಎ ವೀಕ್ ಪೊಸಿಷನ್. ಸೊ ನಾನು ಬಲಹೀನ ಆಗಿದ್ದೀನಿ, ಆವಾಗ ನನ್ನ ಮೇಲೆ ನೀವು ಸೀಸ್ ಫೈರ್ ಒಪ್ಕೊಳ್ಳಿ ಅಂತ ಹೇಳ್ತಾರಿಲ್ಲ, ನಾನು ಒಪ್ಕೊಳ್ಳಲ್ಲ ಇದನ್ನು. ಸೊ ಅದೇ ಮಾತನ್ನು ಅವನು ತೋರಿಸ್ತಾ ಇದ್ದಾನೆ ನಮ್ಮ ದೇಶಕ್ಕೆ. ಸೊ ಅದಕ್ಕೋಸ್ಕರ ಉಲ್ಲಂಘನೆ ಆಗ್ತದೆ ಯುದ್ಧ ವಿರಾಮ. ಪ್ರಮುಖವಾಗಿ ಎರಡೂ ರಾಷ್ಟ್ರಗಳಲ್ಲೂ ಕೂಡ ನ್ಯೂಕ್ಲಿಯರ್ ಬಾಂಬ್ ಅತ್ಯಂತ ಇದಾಗಿದೆ ಸರ್. ಈಗಾಗಲೇ ಪಾಕಿಸ್ತಾನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿದೆ ಅನ್ನುವಂತಹ ಮಾಹಿತಿಗಳಿದೆ ಸರ್. ಸೊ ಇದರಿಂದಲೇ ಸೀಸ್ ಫೈರ್ ಆಯಿತಾ, ಹೇಗೈತೆ ಸರ್ ಅದು? ಇಲ್ಲ ಅದು ಹೇಳ್ತೀನಿ. ಪಾಕಿಸ್ತಾನದಲ್ಲಿ ಯಾವುದು ನ್ಯೂಕ್ಲಿಯರ್ ವೆಪನ್ ಸಿಸ್ಟಮ್ ಡ್ಯಾಮೇಜ್ ಆಗಿಲ್ಲ. ಆದರೆ ಏನಾಯ್ತಂದರೆ ನಮ್ಮ ಮಿಸೈಲ್ಸು ಒಂದು ಚಕ್ಲಾಲ ಏರ್ ಬೇಸ್ ಅಂತ ಒಂದು ಜಾಗ ಇದೆ, ಅಲ್ಲಿ ಸ್ಟ್ರೈಕ್ ಮಾಡಿದಾಗ ಚಕ್ಲಾಲ ಏರ್ ಬೇಸನ್ನು ನೂರ್ ಖಾನ್ ಬೇಸ್ ಅಂತಾರೆ ಈಗ. ಆ ನೂರ್ ಖಾನ್ ಬೇಸು ಪಾಕಿಸ್ತಾನದ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಭಾಳ ಹತ್ತಿರ ಇದೆ. ಸೊ ಅದರಿಂದ ಅಲ್ಲಿ ಒಂದು ಭಯೋತ್ಪಾದ ಹುಟ್ಕೊಳ್ತವ್ರಿಗೆ. ಸೊ ಅವ್ರಿಗೇನಿಸ್ತು, ಇಷ್ಟು ಒಳಗಡೆ ಬಂದು ನಮ್ಮನ್ನು ಹೊಡೆದು ಇಂಡಿಯನ್ ಏರ್ಫೋರ್ಸ್ ವಾಪಸ್ ಹೋಯ್ತಲ್ಲ, ಇವರು ನಮ್ಮ ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಕೂಡ ಹೊಡಿಬೋದು ಅಂತ ಅವರಿಗೆ ಒಂದು ಭಯ ಹುಟ್ಟಿತು. ಆವಾಗ ಪಾಕಿಸ್ತಾನ ಮೇ 9ಕ್ಕೆ ಒಂದು ತಮ್ಮ ನ್ಯೂಕ್ಲಿಯರ್ ಕಮಾಂಡ್ ಸೆಂಟ್ರದ್ದು ಮೀಟಿಂಗ್ ಕರೆದ್ರು. ಇದು ಮೀಟಿಂಗ್ ಕರೆದ್ರು ಅಂತ ಇಮಿಡಿಯೇಟಾಗಿ ವಾಷಿಂಗ್ಟನ್ನಿಗೆ ಗೊತ್ತಾಯಿತು. ವಾಷಿಂಗ್ಟನ್ನಿಗೆ ಗೊತ್ತಾದರೆ ಆವಾಗ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಮತ್ತು ಮಾರ್ಕೋ ರೂಬಿಯೋ ಅವತ್ತು ರಾತ್ರಿ ಎಲ್ಲ ಡಿಸ್ಕಸ್ ಮಾಡಿದರು ವಿತ್ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ವಿತ್ ಜೈಶಂಕರ್, ಅವ್ರು ನಮ್ಮ ವಿದೇಶಾಂಗ ಮಂತ್ರಿ. ಅವ್ರ ಹತ್ರ ಒಂದು 2 ರಾತ್ರಿ ಇದ್ರ ಬಗ್ಗೆ ಸಂಭಾಷಣೆ ನಡೀತು. ಆಮೇಲೆ ಅವರು ಮಧ್ಯಸ್ಥಿಕೆ ತೋರಿಸ್ಕೊಂಡು ಅವ್ರು ಹೇಳಿದರು, ಈಗ ಪಾಕಿಸ್ತಾನ್ ಈಸ್ ಮೂವಿಂಗ್ ಇನ್ ಟು ವೆರಿ ಡೇಂಜರಸ್ ಟೆರಿಟರಿ, ನೀವು ಅದಕ್ಕೋಸ್ಕರ ಈ ಯುದ್ಧವನ್ನು ಸ್ವಲ್ಪ ವಿರಾಮ ಕೊಡಿ ಅಂತ ಅವ್ರು ನಮ್ಮ ಮೇಲೆ ಇಂಪ್ರೆಸ್ ಮಾಡಿದರು. ಸೊ ಅದನ್ನು ಕೇಳಿಕೊಂಡು ಜೈಶಂಕರ್ನವರು ಮೇ 10ನೇ ತಾರೀಕು ನಿಮ್ಗೆ ನೋಡಿರ್ಬೋದು ನೀವು ಟಿ ವಿಯಲ್ಲಿ, ಪ್ರಧಾನಮಂತ್ರಿ ಮನೆಯಲ್ಲಿ ಒಂದು ಮೀಟಿಂಗ್ ಆಯಿತು. ಆವಾಗ ಕೇವಲ ಜೈಶಂಕರ್ ಮತ್ತು ಅಜಿತ್ ದೋವಲ್ ಇಬ್ಬರೇ ಇದ್ದರು ಆವಾಗ. ಸೊ ಆ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗಿದೆ ನನಗನ್ಸೋ ಮಟ್ಟಿಗೆ. ಆ ಚರ್ಚೆಯಲ್ಲಿ ಜೈಶಂಕರ್ ಅವರು ಪ್ರಧಾನಮಂತ್ರಿ ಹೇಳಿದ್ದಾರೆ, ನೋಡಿ ಸರ್, ಈಗ ಮಾರ್ಕೋ ರೂಬಿಯೋ ಈ ಥರ ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಏನಾದರೂ ಮಾಡಲಿಕ್ಕೆ ತಯಾರಾಗಿದೆ ಈಗ. ಸೊ ಅದಕ್ಕೋಸ್ಕರ ಇನ್ನು ಈ ಯುದ್ಧಕ್ಕೆ ಇಲ್ಲೇ ವಿರಾಮ ಕೊಡೋದು ಭಾಳ ಮುಖ್ಯ ಅಂತ ಅವರು ಹೇಳ್ತಾ ಇದ್ದಾರೆ, ನಾವು ಏನು ಮಾಡಬೇಕಂತ. ಆವಾಗ ಪ್ರಧಾನಿ ಒಂದು ನಿರ್ಣಯ ತೊಗೊಂಡಿದ್ದಾರೆ, ಓಕೆ ನಾವು ಇದು ಸೀಸ್ ಫೈರ್ ಡಿಕ್ಲೇರ್ ಮಾಡೋಣ. ಬಟ್ ದೆನ್ ದೇ ಸೆಡ್ ಇಬ್ಬರು DGMOs ಮಾತಾಡಲಿ, ಮೊದಲು DGMOs ಮಾತನಾಡಿಕೊಂಡು ಒಂದು ಅಗ್ರಿಮೆಂಟಿಗೆ ಬರಲಿ, ಪಾಕಿಸ್ತಾನದವ್ರು ತಯಾರಾಗಿರ್ಬೇಕು ಮೊದಲು, ಆಮೇಲೆ ನಾವು ಇದನ್ನು ಒಪ್ಕೊಳ್ಳೋಣ ಅಂತ ಅವ್ರು ಹೇಳಿದರು. ಸೊ ಅದೇ ರೀತಿಯಾಗಿ ಇಬ್ಬರು DGMOs ಮಾತನಾಡಿದರು. ಆಮೇಲೆ ನಿನ್ನೆ ಅಲ್ಲ 5 ಗಂಟೆಗೆ ಡಿಕ್ಲೇರ್ ಮಾಡಿದರು. 10ನೇ ತಾರೀಕು 5 ಗಂಟೆಗೆ ಇದು ಸೀಸ್ ಫೈರ್ ಡಿಕ್ಲೇರ್ ಆಯಿತು. ಸೊ ಬಟ್ ಸೀಸ್ ಫೈರ್ ಆದಮೇಲೆ ನೀವು ಹೇಳಿದ ಪ್ರಕಾರ ಅದು ಉಲ್ಲಂಘನೆ ನಡೀತಾ ಬಂತು. ನಿನ್ನೆ ಆಯಿತು, ಪ್ರಧಾನಮಂತ್ರಿ ಸ್ಪೀಚ್ ಆದಮೇಲೆ ಮತ್ತು ಮೊನ್ನೆ ಆಯಿತು, ನಿನ್ನೆ ಆಯಿತು. ಸೊ ನಡೀತಾ ಇದೆ. ಸೊ ಬಟ್ ನಾವು ಇದನ್ನು ಭಾಳ ಸೀರಿಯಸ್ಸಾಗಿ ತೊಗೊಳ್ತಾ ಇಲ್ಲ ಈ ವೈಲೇಷನ್ನ. ಸೊ ವಿ ಆರ್ ನಾಟ್ ರಿಯಾಕ್ಟಿಂಗ್ ಇದಕ್ಕೆ. ಸೊ ಅದು ಒಂದು ರೆಸ್ಪಾನ್ಸಿಬಲ್ ಸ್ಟೇಟ್ ಪಾಲಿಸಿ. ಸೊ ಇದರಿಂದ ನನಗನ್ಸೋ ಮಟ್ಟಿಗೆ ಇದು ಒಂದೆರಡು ದಿವಸದಲ್ಲಿ ಇದು ಪೂರ್ತಿ ಸ್ಥಗಿತವಾಗುತ್ತೆ ಉಲ್ಲಂಘನೆಗಳು. ಸೊ ವಿ ವಿಲ್ ಬಿ ಬ್ಯಾಕ್ ಟು ಸಮ್ ಕೈಂಡ್ ಆಫ್ ಸೀಸ್ ಫೈರ್ ದಟ್ ವಿಲ್ ಹೋಲ್ಡ್. ಸೊ ಭಾಳ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥ ಸರ್. ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತ ಪಾಕಿಸ್ತಾನದ ಒಳಗೆ ಹೋಗಿ ನುಗ್ಗಿ ಹೊಡೆದಿರುವಂಥ ಸರ್.
ಸಂಪೂರ್ಣವಾಗಿ ಹೊಡೆದಾಕ್ಬೋದಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಸ್ಟೆಪ್ ಬ್ಯಾಕ್ ತಗೊಂಡಿದ್ದು, ಎಲ್ಲೋ ಒಂದು ಕಡೆ ಇದು ಸರಿಯಲ್ಲ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಆ್ಯಸ್ ಎ ನೀವು ಕೂಡ ದೇಶಕ್ಕಾಗಿ ಕೆಲಸ ಮಾಡಿದಂಥ ಸರ್, ನಿಮ್ಗೇನು ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ನೋಡಿ, ಈಗ ಈ ವಿಚಾರ ನಾನು ಭಾಳ ಕೇಳಿದ್ದೀನಿ. ಭಾಳಷ್ಟು ಜನ ನಮ್ಮ ದೇಶದಲ್ಲಿ ಈ ಸೀಸ್ಫೈರ್ನಿಂದ ಸಮಾಧಾನ ತೋರಿಸ್ತಾ ಇಲ್ಲ. ಅವ್ರಿಗೆ ಹೇಳೋದೇನೆಂದರೆ, ನಾವು ಭಾಳ ಪ್ರಬಲವಾಗಿದ್ವಿ. ಎಸ್ಪೆಷಲಿ ಪಾಕಿಸ್ತಾನ, ಇಂಡಿಯಾ ಆಕಾಶದಲ್ಲಿ ಭಾಳಷ್ಟು ಪ್ರಬಲ ನಮ್ಮ ಏರ್ಫೋರ್ಸ್ ಇತ್ತು, ಮಿಸೈಲ್ ಸಿಸ್ಟಮ್ ಇತ್ತು. ಸೊ ಈ ಹೊತ್ತಿನಲ್ಲಿ ನಾವು ನಿಲ್ಲಿಸಬಾರ್ದಾಗಿತ್ತು, ಇನ್ನೂ ಸದೆ ಬಡಿಬೇಕಾಗಿತ್ತು ಪಾಕಿಸ್ತಾನ ಆರ್ಮಿನ, ಆವಾಗ ನಾವು ನಿಲ್ಲಿಸ್ಬೋದಾಗಿತ್ತು ಅಂತ. ಬಟ್ ಈಗ ಯುದ್ಧ ಒಂದು ಸಲ ಶುರು ಮಾಡೋದಕ್ಕೆ ಈಸಿ, ಮುಗಿಸೋದು ಭಾಳ ಕಷ್ಟ. ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳೋದು ಕಷ್ಟ. ಬಿಕಾಸ್ ದೇರ್ ಇಸ್ ಎನ್ ಎಸ್ಕಲೇಟರಿ ಸ್ಕೇಲ್. ಆ ಎಸ್ಕಲೇಟರಿ ಸ್ಕೇಲ್ ಮೇಲೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಪ್ರತಿದಿನ. ಸೊ ಈಗ ನಾವು ಒಂದು ಸ್ಟೆಪ್ ತೊಗೊಳ್ಬೋದು. ನಾವು ಭಾಳ ಮೆಷರ್ಡ್, ರಿಸ್ಟ್ರೈನ್ಡ್, ಫೋಕಸ್ಡ್ ಅಟ್ಯಾಕ್ಸ್ ಮಾಡ್ತಾಯಿದ್ದೀವಿ ಅಂತ ನಾವು ಹೇಳ್ತೀವಿ. ಆದರೆ ಪಾಕಿಸ್ತಾನ ಅದು ಮಾಡೋಲ್ಲ. ಪಾಕಿಸ್ತಾನ ನಮಗೆ ಎಲ್ಲರೂ ಹೊಡಿಬೋದು. ಪಾಕಿಸ್ತಾನ ಮೈಟ್ ಹಿಟ್ ಅವರ್ ಸಿವಿಲ್ ಸೆಂಟರ್ಸ್, ಬಿಕಾಸ್ ಪಾಕಿಸ್ತಾನ ನಮ್ಮಲ್ಲಿ ಟೆರರಿಸ್ಟ್ ಕ್ಯಾಂಪ್ಸ್ ಇಲ್ಲ ಹೊಡಿಲಿಕ್ಕೆ. ಸೊ ಅವ್ರು ಎಲ್ಲಿ ಹೊಡಿತಾರೆ? ನಮ್ಮಲ್ಲಿ ಬಿಕಾಸ್ ಅವ್ರು ಹೇಳೋದಂದ್ರೆ, ನೀವು ನಮ್ಮ ಮಸೀದಿಗೆ ಟಾರ್ಗೆಟ್ ಮಾಡಿದ್ರಿ, ನಾವು ನಿಮ್ಮ ಟೆಂಪಲ್ಸ್ಗೆ, ಗುರುದ್ವಾರಕ್ಕೆ ಟಾರ್ಗೆಟ್ ಮಾಡ್ತೀವಿ. ಅದೇ ಮಾಡಿದ್ರು ಅವರು. ಫಸ್ಟ್ ಡೇ ಪಾಕಿಸ್ತಾನ ಅಟ್ಯಾಕ್ ಮಾಡಿದಾಗ ನಮ್ಮ ಟೆಂಪಲ್ಸ್ ಮತ್ತು ಗುರುದ್ವಾರ ಅಟ್ಯಾಕ್ ಮಾಡಿದರು. ಗುರುದ್ವಾರದಲ್ಲಿ 4 ಜನ ಸತ್ತೋದ್ರು. ಇದು ಭಾಳ ದುರ್ದಶ ಇದು. ಸೊ ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡಬೇಕು ಅಂದರೆ ನಮ್ಮ ಕೇವಲ ಮಿಲಿಟರಿ ಸ್ಟ್ರೈಕ್ಸ್ ಅಟ್ಯಾಕ್ ಮಾಡಬೇಕು, ಅಥವಾ ಸಿವಿಲ್ ಪಾಪ್ಯುಲೇಷನ್ ಏರಿಯಾಸ್ನ ಅಟ್ಯಾಕ್ ಮಾಡಬೇಕು. ಸಿವಿಲ್ ಪಾಪ್ಯುಲೇಷನ್ ಏರಿಯಾಸ್ ಅಟ್ಯಾಕ್ ಮಾಡಿದ್ಮೇಲೆ ಅದು ಭಾಳಷ್ಟು ಕೈಬಿಟ್ಟು ಹೋಗ್ಬಿಡುತ್ತದೆ ಆ ಯುದ್ಧ ಕೈಬಿಟ್ಟು ಹೋಗುತ್ತದೆ ಅಂತ ಅಂದ್ಕೊಂಡೇ ಪ್ರಧಾನಮಂತ್ರಿ ಈ ನಿರ್ಣಯ ತೊಗೊಂಡಿದ್ದಾರೆ. ಇದು ಯುದ್ಧ ಮಾಡಲೇಬೇಕು, ಪೂರ್ತಿಯಾಗಿ ಮುಗಿಸ್ಬೇಕು ಪಾಕಿಸ್ತಾನ, ಅದು ಮೂರ್ಖತನ, ಅದಾಗೋದಿಲ್ಲ. ಭಾಳ ಪ್ರಮುಖವಾಗಿ ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಪ್ರೆಸ್ ಮೀಟ್ ಮಾಡ್ತಾರೆ, ನಾವು ಯುದ್ಧ ಗೆದ್ದಿದ್ದೀವಿ ಅಂತ ಹೇಳ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಇದು ಯಾವ ರೀತಿ ಅಲ್ಲ ಸರ್? ಅದು ತಮ್ಮ ಜನಕ್ಕೆ ಹೇಳಬೇಕಲ್ಲ ಇಂಥ ಮಾತುಗಳು, ಅವೆಲ್ಲ ಸುಳ್ಳು. ಬಟ್ ಹಿ ಹ್ಯಾಸ್ ಟು ಕೀಪ್ ಅಪ್ ದ ಪ್ರಿಟೆನ್ಸ್. ತಮ್ಮ ಮಾನ ಮರ್ಯಾದೆ ಇಟ್ಕೊಳ್ಬೇಕಲ್ಲ ಅವರು. ಸೊ ಅದಕ್ಕೋಸ್ಕರ ಈ ಮಾತಾಡ್ತಾರೆ, ನಮ್ಮ ನ್ಯಾಷನಲ್ ಆರ್ಡರ್ ಹ್ಯಾಸ್ ಬಿನ್ ರಿಸ್ಟೋರ್ಡ್, ನಾವು ವಿಕ್ಟ್ರಿ ಇದರಲ್ಲಿ ಕಾಣ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬಟ್ ಎಲ್ಲಿ ವಿಕ್ಟ್ರಿ ಎಲ್ಲಿದೆ ಅವ್ರಿಗೆ? ಬಟ್ ಅವರು ತಮ್ಮ ದೇಶದ ನಾಗರಿಕರೇ ತಮ್ಮ ಎಕ್ಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಎಷ್ಟೆಷ್ಟೋ ಫೋಟೋ ಹಾಕಿದ್ದಾರೆ, ವೀಡಿಯೋಸ್ ಹಾಕಿದ್ದಾರೆ. ನೋಡಿ, ಇಲ್ಲಿ ಪಾಕಿಸ್ತಾನದ ಮಸೀದಿ ಬಿದ್ದಿದೆ, ಇಲ್ಲಿ 10 ಜನ ಸತ್ತರು, ಇಲ್ಲಿ 20 ಜನ ಸತ್ತರು ಅಂತ. ಸೊ ಟೋಟಲಿ ನಾವು 100 ಉಗ್ರವಾದಿಗಳನ್ನು ನಾವು ಕೊಂದಿದ್ದೀವಿ. ಸೊ ಇನ್ ರಿಟಾಲಿಯೇಷನ್ ಫಾರ್ 26 ಟೂರಿಸ್ಟ್. ಸೊ ನಮ್ಮಲ್ಲಿ ನಾವು ಸುಖವಾಗಿ ಹೇಳ್ಬೋದು, ನಮ್ಮಷ್ಟು ಸಾಕಷ್ಟು ಮಟ್ಟಿಗೆ ನಮ್ಮ ಆಬ್ಜೆಕ್ಟಿವ್ಸನ್ನು ನಾವು ಅಚೀವ್ ಮಾಡಿದ್ದೀವಿ ಅಂತ. ಆ ಥರ ಪಾಕಿಸ್ತಾನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಪಾಕಿಸ್ತಾನ ಹ್ಯಾಸ್ been forced to accept ceasefire almost on a humiliating terms. And American president very clearly said, I told them that, come on guys, I'm going to stop trade with you if you don't stop the war ಅಂತ. ಸೊ ಆ ಹೆದರಿಕೆ ಮೇಲೆ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದೆ, ಅದರಲ್ಲಿ ಏನು ಸಂದೇಹನೇ ಇಲ್ಲ. ಸೊ ಅವ್ರ ಕಂಡೀಷನ್ ಕೂಡ ಭಾಳ ಅಧೋಗತಿಗೆ ಬಂದಿದೆ. ಈಗ ಆರ್ಮಿ ಕಂಡೀಷನ್ ಆಗಲಿ, ಆರ್ಥಿಕ ಪರಿಸ್ಥಿತಿ ಆಗಲಿ ಭಾಳ ಅಧೋಗತಿಗೆ ಬಂದಿದೆ. ಅದಕ್ಕೋಸ್ಕರ ಅವರು ಭಾಳ ಹೋಪ್ಲೆಸ್ ಕಂಡೀಷನಲ್ಲಿದ್ದಾರೆ ಈಗ. ಸರ್, ಕೊನೆಯದಾಗಿ ಸರ್, ಇವತ್ತು ಕೂಡ ಪ್ರಧಾನಮಂತ್ರಿಗಳು ಆದಾಂಪುರ್ ಏರ್ ಬೇಸಲ್ಲಿದೆ, ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ, ಸೈನಿಕರ ಜೊತೆ ಮಾತನಾಡಿದ್ದಾರೆ ಸರ್. ಇದು ಎಷ್ಟರ ಮಟ್ಟಿಗೆ ಸೈನಿಕರಿಗಿರ್ಬೋದು, ಭಾರತದ ಯೋಧರಿಗೆ ಎಷ್ಟರ ಮಟ್ಟಿಗೆ ಒಂದು ರೀತಿ ಬೂಸ್ಟ್ ಸಿಗುತ್ತೆ ಸರ್? ಇದರಿಂದ ಖಂಡಿತವಾಗಿ ಒಂದು ಸೈಕಲಾಜಿಕಲ್ ಬೂಸ್ಟ್ ಬಂದೇ ಬರುತ್ತೆ. ಬಿಕಾಸ್ ಪ್ರಧಾನಮಂತ್ರಿ ಈಸ್ ದ ಲೀಡರ್ ಆಫ್ ದ ಕಂಟ್ರಿ. ಎಲ್ಲರೂ ತಮ್ಮ ದೇಶಕ್ಕೆ ಕೆಲಸ ಮಾಡೋರು ಯೋಧಗಳು. ಸೊ ಅವರನ್ನು ಪ್ರೋತ್ಸಾಹ ಕೊಡಲಿಕ್ಕೆ, ಬಲ ಕೊಡಲಿಕ್ಕೆ ಪ್ರಧಾನಮಂತ್ರಿ ಅಲ್ಲಿ ವಿಸಿಟ್ ಮಾಡೋದು ಈ ಥರ ಸಮಯದಲ್ಲಿ ಭಾಳ ಉಚಿತ ಮತ್ತು ಭಾಳ ಇಂಪಾರ್ಟೆಂಟ್ ಕೂಡ. ಸೊ ಇದರಿಂದ ಇದು ಭಾಳಷ್ಟು ಪ್ರಮೋಷನ್ ಆಗುತ್ತೆ ಆಫ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಸೊ ಇಟ್ ಈಸ್ ಅ ವೆರಿ ಗುಡ್ ಸ್ಟೆಪ್. ಇದಿಷ್ಟು ನಿವೃತ್ತ ಜಂಟಿ ನಿರ್ದೇಶಕರಾದಂತಹ ರವಿ ಜೋಶಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆಗೆ ವಿನೋದ್ ಪಡವರು, ರಿಪಬ್ಲಿಕ್ ಕನ್ನಡ, ಮೈಸೂರು.